ಹಾರ್ಲಿಕ್ಸ್ ಕುಡಿಯೋದನ್ನ ತಿನ್ನೋದನ್ನ ಬೆಳಗ್ಗೆನೆ ಎಷ್ಟು ಇಂಟ್ರೆಸ್ಟಿಂದ ನ್ಯೂಸ್ ನೋಡ್ತಾ ಇದ್ದಾರೆ. ಅದೇನು ಅಂತಾನೆ ಅರ್ಥ ಆಗ್ತಾ ಇದೆಯೋ ಅದು. ಕೊನೆಗೂ ನಮ್ಮ ಅಕ್ಕ ಮನೆಗೆ ಬಂದು ತಲುಪಿದೆ, ಇನ್ನೂ ತಲುಪಿಲ್ಲ ರೋಡಲ್ಲಿ. ವೆಲ್ಕಮ್ ಬ್ಯಾಕ್ ಟು ಎಮ್ ಯೂಟ್ಯೂಬ್ ಚಾನಲ್. ಟಿಫನ್ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಏನಿಲ್ಲ ಗೈಸ್, ಇವತ್ತು 10 ಗಂಟೆಗೆ ಕ್ಲಾಸ್ಗೆ ಹೋಗಬೇಕು, ರೆಡಿ ಆಗಿಬಿಟ್ಟು ಹೊರಡಬೇಕು. ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗೈಸ್ ಬೆಳಗ್ಗೆನೆ ಎಷ್ಟು ಇಂಟ್ರೆಸ್ಟಿಂದ ನ್ಯೂಸ್ ನೋಡ್ತಾ ಇದ್ದಾರೆ. ಅದೇನು ಅಂತಾನೆ ಅರ್ಥ ಆಗ್ತಾ ಇದೆಯೋ ಅಥವಾ ನೋಡ್ತಾ ಇದ್ದಾರೋ ಸುಮ್ಮನೆ ಏನೋ ಅಂತ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯೇನವ? ಅದು ನೋಡ್ತಾ ಇದೆಯಲ್ಲ, ಏನಾದರೂ ಅರ್ಥ ಆಗ್ತಾಯ್ತಾ? ಅರ್ಥ ಆಗ್ತಾಯ್ತಾ? ಹಂಗಾರೆ ನನಗೆ ಅದು ನೋಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡು ಏನು ಹೇಳ್ತಾ ಇದ್ದಾರೆ ಅಂತ. ಆಯ್ತಾ? ಆಯ್ತೇನವ? ಅದೇನು ಹೇಳ್ತಿದ್ದಾರೆ ಅಂತ ಆಮೇಲೆ ಹೇಳು. ಕೇಳಕ್ಕೆ ಇಲ್ಲ, ಏನು ಕೇಳತ್ ಮತ್ತೆ? ನೋಡಿ ಗಾಯ್ಸ್, ಎದ್ರು, ಕೊನೆಗೂ ಎದ್ರು. ರೆಡಿ ಆಗಿದೆ. ಸಖತ್ ಲೇಟ್ ಆಗೋಯ್ತು, ಎದ್ದಿದ್ದು ಲೇಟ್ ಆಗೋಯ್ತು, ತಿಂದಿದ್ದು ಲೇಟ್ ಆಗೋಯ್ತು. ಅಲ್ಲಿಗೋದ್ಮೇಲೆ ವೀಡಿಯೋ ಮಾಡ್ತೀನಿ, ಓಕೆನಾ ಗೈಸ್? ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಗೈಸ್ ಕೊನೆಗೂ ನಮ್ಮ ಅಕ್ಕ ಮನೆಗೆ ಬಂದು ತಲುಪಿದೆ, ಇನ್ನೂ ತಲುಪಿಲ್ಲ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯ ಇವತ್ತು ದೇವ್ರ ದಯೆಯಿಂದ ಬಿಸಿಲಿಲ್ಲ, ತಣ್ಣಗಿದೆ ಗೈಸ್. ತಣ್ಣಗೆ ಗಾಳಿ ಬರ್ತಾ ಇದೆ, ಅದಕ್ಕೆ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಈ ಗಾಳಿಗೆ ನನಗೆ ಹೀರೋಯಿನ್ ಫೀಲ್ ಬರ್ತಾ ಇದೆ. ಅದೇನೋ ಫುಲ್ ಕೂದಲೆಲ್ಲ ಹಾರಾಡ್ತಾ ಇದೆಯಲ್ಲ, ಸೊ ಹೀರೋಯಿನ್ ಫೀಲ್ ಬರ್ತಾ ಇದೆ. ಸೊ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ಓಕೆನಾ ಗೈಸ್? ಕೊನೆಗೂ ನಮ್ಮ ಅಕ್ಕ ಮನೆಗೆ ಬಂದು ತಲುಪಿದ್ದೇನೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ವಿಷಯ ಏನು ಅಂದರೆ, ನಮ್ಮ ಮನೇಲಿ ಮಾತ್ರ ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗೋದು, ಅದು ಬಿಟ್ಟರೆ ಕ್ಲಾಸ್ಗೂ ಲಿಫ್ಟಲ್ಲೇ ಹೋಗ್ತೀನಿ. ನಮ್ಮ ಅಕ್ಕ ಮನೆಗೆ ಬಂದರೂ ಲಿಫ್ಟಲ್ಲೇ ಹೋಗ್ತೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಹೋ ಲಿಫ್ಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಒಳ್ಳೆ ವಿಷಯ. ಯಾರು ಕಂಡುಬಿತ್ತ ಏನೋ. ಇವಾಗ ನಡ್ಕೊಂಡು ಹೋಗಬೇಕು, ಹತ್ಕೊಂಡು ಹೋಗಬೇಕು. ನೋಡಿ ಗಾಯ್ಸ್, ಇದೆ ನಮ್ಮ ಅಕ್ಕ ಮನೆ ಸ್ಟೆಪ್ಸ್ ಎಲ್ಲ ನೋಡ್ಕೊಳ್ಳಿ. ಹೋಗ್ತಾ ಇದ್ದೀನಿ ಗಾಯ್ಸ್. ಸ್ಟೆಪ್ಸ್ ಹತ್ತೋದು ಏನು ದೊಡ್ಡ ವಿಷಯ ಏನಲ್ಲ. ನಮ್ಮದು 3rd ಫ್ಲೋರೇ ಹತ್ತೀನಂತೆ, ಇವರು 2nd ಫ್ಲೋರ್ ಇರೋದು. ಹತ್ತಕ್ಕಾಗಲ್ವಾ? ಹತ್ತೀನಿ. ಸೊ ಅಲ್ಲಿ ಹೋದ್ಮೇಲೆ, ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಗಾಯ್ಸ್. ನೋಡಿ ನೀರೆಲ್ಲ ನಿಂತಿದೆ, ಮಳೆ ಬಂದಿರಬೇಕು ನೈಟ್. ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಈಗ ಜಸ್ಟ್ ಬಂದು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಬಿಸಿಲಲ್ಲಿ ಬಂದೆ ಅಲ್ವಾ, ಊಟ ಮಾಡ್ತಾಯಿದ್ದೀನಿ. ವಿಷಯ ಏನು ಅಂದರೆ, ಇದು ನಮ್ಮ ಅಕ್ಕ ಮನೆ ತಾನೇ. ನಮ್ಮ ಅಕ್ಕನೇ ಇಲ್ಲ, ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ. ಇದು 2nd ಟೈಮ್ ಹಿಂಗೆ ಆಗ್ತಾ ಇರೋದು. ನಾನು ಕೇಳ್ದೆ ಬರ್ತೀನಿ, ಬಟ್ ಅವಳು ಕೆಲಸ ಇರುತ್ತಲ್ವ, ಅವಳು ಹೊರಗಡೆ ಹೋಗಿದ್ದಾಳೆ. ಇದು 2ನೇ ಸರಿ ಹಿಂಗೆ ಆಗಿದೆ. ಹೋದ ಸರಿ ಕೂಡ ನಾನು ಮನೆಗೆ ಬಂದಿದ್ದೀನಿ, ಅವಳು ಆಫೀಸಿಗೆ ಹೋಗ್ಬಿಟ್ಟಿದ್ದಾಳೆ. ನಾನು ಬಂದಿದ್ದ ದಿನವೇ ಆಫೀಸಿಗೆ ಹೋಗಿದ್ದಾಳೆ. ಇವತ್ತು ಅಷ್ಟೇ, ನಾನು ಬಂದಿದ್ದ ದಿನವೇ ಆಫೀಸಿಗೆ ಹೋಗಿದ್ದಾಳೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಯಾರೂ ಇಲ್ಲ, ನಾನು ಒಬ್ಬಳೇ. ಹೆಂಗೋ ಕೀ ಇಟ್ಟೋಗಿದ್ಲು ದೇವ್ರ ದಯೆಯಿಂದ. ಕೀ ಓಪನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಕ್ಕ ಮನೆ ಏನೇನೋ ಗಿಡ ಎಲ್ಲ ಬೆಳೆಸಿದ್ದಾಳೆ ನೋಡಿ ಗೈಸ್. ತುಳಸಿ ಕಟ್ಟೆ ಥರ ನೋಡಿ, ಏನೇನೋ ಸ್ಕ್ರೀನ್ಸ್ ಹಾಕಿ. ಇದು ನನಗಿನ್ನ ಎತ್ತರವಾಗಿದೆ, ಇದು ಸ್ಕ್ರೀನು ನೋಡಿ, ನನಗಿನ್ನ ಎತ್ತರವಾಗಿದೆ. ನಾನು ನೋಡಿ ಎಷ್ಟಿದ್ದೀನಿ, ಅದು ನೋಡಿ ಎಷ್ಟಿದೆ. ಟೈಮ್ ಬಂದುಬಿಟ್ಟು 3 o'clock. ನೋ ಒನ್, ಯಾರೂ ಇಲ್ಲ ಮನೇಲಿ, ಒಬ್ಬಳೇ ಇದ್ದೀನಿ. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ಇಲ್ಲೂ ಒಬ್ಬಳೇ ಇರೋಕ್ಕೆ. ಗೈಸ್ ಇದೇನು ಅಂತ ಕಮೆಂಟ್ ಮಾಡಿ. ಎಲ್ಲ ಹೋಗ್ತಾ ಇದೆ, ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇದು ಗೇಟ್ ಇರಲಿಲ್ಲ, ಓಕೆನಾ? ಇವಾಗ ಹೊಸದಾಗಿ ಹಾಕಿರೋದು. ಡೋರ್ ಲಾಕ್ ಸಮೇತ ಕೊಟ್ಬಿಟ್ಟಿದ್ದಾರೆ, ಯಾರು ಹೊರಗಡೆಯಿಂದ ಬರಬಾರ್ದು ಅಂತ. ಇದೊಂದು ಹಾಕಿದ್ರೆ ಸಾಕು, ಬಾಗಿಲು ಹಾಕೋದೇ ಬೇಡ ಅಲ್ವಾ? ಬಾಗಿಲು ಹಾಕೋದೇ ಬೇಡ, ಅದು ಒಂದಿದ್ರೆ ಸಾಕಷ್ಟೇ.
ನಮ್ಮ ಭಾವ ಇವಾಗ ಬಂದರು. ಫೋನಲ್ಲಿ ಟಾಕಿಂಗ್ ಮಾತಾಡ್ತಾ ಇದ್ದಾರೆ. ಸೊ ಡಿಸ್ಟರ್ಬೆನ್ಸ್ ಬೇಡ. ಅಡುಗೆ ಏನು ಮಾಡಿದ್ದಾಳೆ ಗೊತ್ತಿಲ್ಲ ಗೈಸ್. ನೋಡಬೇಕು ಏನು ಅಡುಗೆ ಮಾಡಿದ್ದಾಳೆ ಅಂತ. ನೋಡಬೇಕು. ಏನಿದು? ಏನೋ ಮೆಡಿಸಿನ್ಸ್ ಇಟ್ಕೊಂಡಿದ್ದಾರೆ. ತಿನ್ನೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದರೆ ಎಷ್ಟಿರುತ್ತೆ ಗೊತ್ತಾಗ. ಸೀರಿಯಸ್ ಆಗಿ ನಮ್ಮ ಮನೇಲಿ ಇಷ್ಟು ತಿಂದಿರಲ್ಲ ತಿನ್ನೋಕ್ಕೆ, ಯಾಕಂದರೆ ಒಂದೇ ದಿವಸದಲ್ಲಿ ಖಾಲಿ ಮಾಡಿಬಿಡ್ತೀನಿ ನಾನು. ಸೊ ಇವ್ರ ಮನೇಲಿ ಎಷ್ಟಿರುತ್ತೆ ಅಂದರೆ ಸ್ನ್ಯಾಕ್ಸ್ ಏನೋ ಚಿಪ್ಸು, ಬೂಂದಿ ಅಂತೆ ಏನೇನೋ ಇಟ್ಟಿದ್ದಾರೆ ಗೈಸ್. ಸೀರಿಯಸ್ ಆಗಿ ಅದಕ್ಕೆ ಇವ್ರ ಮನೆಗೆ ಬರೋದು ನಾನು. ನಿಜವಾಗ್ಲೂ ನಾನು ಇನ್ನೊಂದು ನಾನು ಬರೋದು ಇವ್ರನ್ನ ನೋಡಬೇಕು ಅಂತ ಬರ್ತೀನಿ. ಇಲ್ಲ ಅಂದರೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಬರ್ತೀನಿ. ಯಾಕಂತಂದರೆ ಯಾವಾಗಲೂ ಸ್ನ್ಯಾಕ್ಸ್ ರೆಡಿ ಇರುತ್ತೆ ಇವ್ರ ಮನೇಲಿ. ನೋಡಿ ಇದರಲ್ಲೂ ಈ ಬಾಕ್ಸಲ್ಲಿದೆ ನೋಡಿ, ಅದಕ್ಕಂತಾನೆ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸ್ ಅಂತಾನೆ ನೋಡಿ. ಏನೇನೋ ಇದೆ ನೋಡಿ. ಇದೆಲ್ಲ ಯಾವಾಗ ಖಾಲಿ ಆಗುತ್ತೆ? ನಾನಂತೂ ಇಲ್ಲೊಂದು ವಾರ ಇದ್ದರೆ 100% ನಾನು 2 ದಿನದಲ್ಲಿ ಖಾಲಿ ಮಾಡ್ತೀನಿ. 100% ಗೈಸ್, 100% 2 ದಿನದಲ್ಲಿ ಖಾಲಿ ಮಾಡ್ತೀನಿ. ಸೊ ಇಷ್ಟಿದೆ. ನೋಡೋಣ ಯಾವ್ದು ತಿನ್ನೋದು ಅಂತ ನೋಡೋಣ. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದ್ದಾರೆ. ಹಾಯ್ ಮಾಡಿ ಗಾಯ್ಸ್ ಎಲ್ಲರೂ ಒಂದ್ಸರಿ. ಕಾಲು ಗಾಯ ಆಗಿದೆ ಅಂತಾನೆ ಹೆಂಗೆ ಓಡ್ತಾವೆ ನೋಡಿ. ಅವನಿಗೆ ಆ್ಯಕ್ಚುಲಿ ಕಾಲು ಗಾಯ ಆಗಿದೆ ನೋಡಿ ಹೆಂಗೆ ಓಡ್ತಾ ಇದ್ದಾನೆ. ಓಕೆ ಬಿಡಿ, ಅವ್ನು ಡೋರೆ ಹಾಕೊಂಡ ಗೈಸ್. ನೆನ್ನೆ ಓಡ್ಬೇಕಾದ್ರೆ ಬಿದ್ದಿರೋದು. ಹೆಂಗೆ ಬಿದ್ದವನೆ ಯಪ್ಪ. ಇಲ್ಲೂ ಆಗೈತೆ. ಇಲ್ಲಿ ನೋಡಿ ಹೆಂಗೆ ಬಿದ್ದವನೆ. ಅಂಥದ್ದೇನಪ್ಪ, ಏನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರಬೇಕು ಅಂತ ಓಡ್ದ? ಹಾಂ ಹೌದೇನೋ? ಅಮ್ಮ ನನ್ನ ಬಟ್ಟೆ ಬೇರೆ ಬಿಚ್ಚಕ್ ಬಿಡು. ಏನು ಇದನ್ನು ತೋರಿಸ್ಲಾ? ದೇವ್ರೆ ನೋಡಿ ಗೈಸ್ ಹೆಂಗೆ ಮಾತಾಡ್ತಾನೆ ಅಂತ. ನಿಮಗೆ ಊಟ ಬೇಡವಾ? ಏಕೆ? ಎಲ್ಲಿಗೆ? ಹಾಸ್ಪಿಟಲ್. ಇವ್ರು ಯಾಕೆ ಹಿಂಗೆ ಒಣಾಕೊಂಡಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರಬಹುದು. ಬಟ್ ಇನ್ನು ಗೇಟ್ ಇವಾಗ ಹೊಸ್ದಾಗಿ ಮಾಡಿಸಿದಾರಲ್ವ, ಅಲ್ಲಿ ದಾರ ಕಟ್ಟೋಕ್ಕೆ ಇಲ್ಲ. ಸೊ ಅವರು ಇಲ್ಲಿ ಮಾಡಿಸ್ಬೇಕು ಅದಕ್ಕೆ ಹೇಳಿದ್ದಾರೆ. ಸೊ ಅವ್ರು ಇನ್ನೂ ಬಂದಿಲ್ಲ ಮಾಡ್ಸೋಕ್ಕೆ. ಬಂದಮೇಲೆ ಮಾಡ್ತಾರೆ. ಅಲ್ಲಿವರೆಗೂ ಬಾಲ್ಕನಿಲೇ ಒಣಗಾಕೋಬೇಕು. ಆಯ್ತಪ್ಪ ನಿಂದು. ನಮ್ಮ ಸಚಿನ್ ಅವರು ಫ್ರೆಶ್ ಅಪ್ ಆಗಿ ಕೂತು ಬಿಟ್ಟಿದ್ದಾರೆ. ಏನಂತೀರಾ? ಹಾಂ ಏನಾದರೂ ಹೇಳಿ. ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಹಿಂಗೊಂದು ಮಾಡೋ ಪೋಸ್ ಮಾಡಿ. ಹಿಂಗೊಂದು ಪೋಸ್ ಮಾಡು ಸಚಿನ್. ಚೆನ್ನಾಗಿ ಅಗಿಬೇಕು. 50 ಮಿನಿಟ್ಸ್ ಅಗಿಬೇಕು. ಬಬಲ್ ಬರೋದು. ನೀನು ಹಾಕಿ ತಕ್ಷಣ ಬಬಲ್ ಬರಲ್ಲ. ಬಾಯಿ ಚಿಂಗಮ್ ಹಾಕೊಂಡವನೆ ಬಾಯಿಗೆ. ಇನ್ನೂ ಅಗ್ದೇ ಇಲ್ಲ. ಆಗ್ಲೇ ಅದೇನದು ಬಬಲ್ ಮಾಡಕ್ಕೆ ಟ್ರೈ ಮಾಡ್ತಾವನೆ. 15 ಮಿನಿಟ್ಸ್ ಚೂ ಮಾಡಬೇಕು, ಆಮೇಲೆ ಬಬಲ್ ಬರೋದು. ಹಾರ್ಲಿಕ್ಸ್ ಕುಡಿಯೋದನ್ನ, ಸಾರಿ ತಿನ್ನೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೆಂಗೆ ತಿಂತಾವ್ ನೋಡು. ಏನಪ್ಪ ಇದು ನಿಮ್ಮ ಸ್ಟೈಲ್ ಅಪ್ಪ? ಹಾರ್ಲಿಕ್ಸ್ ಜೊತೆ ಬ್ರೆಡ್ ಮುರ್ದಾಕ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ಹಿಂಗಾಗುತ್ತೆ. ಹೌದಾ? ಓಕೆ. ಇದು ನಿಮ್ಮ ಸ್ಟೈಲಾ? ಎಷ್ಟು ವರ್ಷದಿಂದ ಈ ಸ್ಟೈಲ ನೀವು ಮಾಡ್ತಾ ಇದ್ದೀರಾ? 1 ಇಯರಿಂದ? 1 ಇಯರ್.